ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು IPL 2025 ಯಾವತ್ತಿಂದ ಶುರು ಆಗ್ತಿದೆ, ಓಪನಿಂಗ್ ಮ್ಯಾಚ್ ಯಾರ್ದಿರುತ್ತೆ ಅಂತೆಲ್ಲ ನಿನ್ನೆ ರಾತ್ರಿಯಿಂದ ಇದು ಅಪ್ಡೇಟ್ ಬರ್ತಾನೆ ಇತ್ತು. ಎಷ್ಟೋ ವೆಬ್ಸೈಟ್ಸ್ ಗಳಲ್ಲಿ ಈ ಓಪನಿಂಗ್ ಮ್ಯಾಚ್ RCB ವರ್ಸಸ್ KKR ಅಂತೆಲ್ಲ ಬರ್ತಿತ್ತು. ಇವಾಗ ಕ್ರಿಕ್ ಬಜಾರ್ ಒಫಿಷಿಯಲಿ ಹೇಳ್ತಿದ್ದಾರೆ RCB ವರ್ಸಸ್ KKR ಓಪನಿಂಗ್ ಮ್ಯಾಚ್ ಇರುತ್ತೆ ಅಂತ. ಅದು ಮಾರ್ಚ್ 22ನೇ ತಾರೀಕು ನಡೆಯೋದು. ಬೆಂಗಳೂರಲ್ಲ, ಈಡನ್ ಗಾರ್ಡನ್ಸ್ ಅಲ್ಲಿ ಓಪನಿಂಗ್ ಮ್ಯಾಚ್ ಇರುತ್ತೆ ಅಂತ. ನೋಡಿ, ಯಾರು ಚಾಂಪಿಯನ್ ಆಗಿರ್ತಾರೋ ಅವ್ರದೇ ಮ್ಯಾಚ್ ಇರುತ್ತೆ, ಅಂದ್ರೆ ಓಪನಿಂಗ್ ಮ್ಯಾಚ್ ಅವ್ರದೇ ಇರುತ್ತೆ. ಯಾರು ರನ್ನರ್ ಯಾರು ವಿನ್ನರ್ ಆಗಿರ್ತಾರಲ್ಲ ಅವ್ರದೇ ಇರುತ್ತೆ ಆಕ್ಚುಲಿ ಮ್ಯಾಚ್. ಬಟ್ ಇಲ್ಲಿ ಓಪನಿಂಗ್ ಮ್ಯಾಚ್ ಇರೋದು KKR ವರ್ಸಸ್ RCB, KKR ವರ್ಸಸ್ SRH ಅಲ್ಲ. SRH ಅವ್ರದ್ದು ಸೆಕೆಂಡ್ ಡೇ ಮ್ಯಾಚ್ ಇದೆ ಅಂತ ಅಪ್ಡೇಟ್ ಬರ್ತಿದೆ. ಅಂದ್ರೆ ಮಾರ್ಚ್ 23ನೇ ತಾರೀಕು SRH ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಆಡ್ತಾರೆ ಅಂತ ಅಪ್ಡೇಟ್ ಬರ್ತಿದೆ. ಆ ಮ್ಯಾಚ್ ನಡೆಯೋದು ಹೈದರಾಬಾದ್ ಅಲ್ಲಿ. ಇವಾಗ ಚೆನ್ನೈ ರೈನೋಸ್ ವರ್ಸಸ್ ಕರ್ನಾಟಕ ಬುಲ್ಡೋಸರ್ಸ್ ಮ್ಯಾಚ್ ನಡೀತಿದೆ ಅಲ್ಲ, ಅದೇ ಸ್ಟೇಡಿಯಂ, ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ SRH ವರ್ಸಸ್ RR ಮಾರ್ಚ್ 23ನೇ ತಾರೀಕು ಮ್ಯಾಚ್ ನಡೆಯುತ್ತೆ ಅಂತ ಅಪ್ಡೇಟ್ ಬರ್ತಿದೆ. ಅದು ಮಧ್ಯಾಹ್ನ ಮ್ಯಾಚ್ ಆಗಿರುತ್ತೆ, ಅವತ್ತು ಡಬಲ್ ಹೆಡರ್ ಇರುತ್ತೆ. ಮತ್ತೆ ಮಾರ್ಚ್ 26ನೇ ತಾರೀಕು, ಮಾರ್ಚ್ 30ನೇ ತಾರೀಕು ರಾಜಸ್ಥಾನ್ ರಾಯಲ್ಸ್ ಅವರಿಗೆ ಹೋಮ್ ಮ್ಯಾಚ್ ಇರುತ್ತೆ ಅಂತ ಅಪ್ಡೇಟ್ ಬರ್ತಿದೆ. ಆಲ್ಮೋಸ್ಟ್ ಅಫಿಷಿಯಲಿ ಕನ್ಫರ್ಮ್ಡ್ ಅಂತಾನೆ ಹೇಳ್ಬೋದು. ಇವಾಗ ಓಪನಿಂಗ್ ಮ್ಯಾಚ್ RCB ವರ್ಸಸ್ KKR. ಗುರು ನೋಡಿ, ಇವಾಗ ವುಮೆನ್ಸ್ ಅಲ್ಲೂ ಕೂಡ ಓಪನಿಂಗ್ ಮ್ಯಾಚ್ RCB ಇದೆ, ಮೆನ್ಸ್ ಅಲ್ಲೂ ಕೂಡ RCB ಇದೆ. ಏನಕ್ಕೆ RCB ಚೂಸ್ ಮಾಡಿರ್ಬೋದು ಅಂದ್ರೆ, RCB ಇರೋ ಫ್ಯಾನ್ ಬೇಸ್ ಒಂಥರ IPL 2025 ನ RCB ಇಂದ ಶುರು ಮಾಡಿದ್ರೆ ಯಾವ ರೀತಿ ಇರುತ್ತೆ, IPL 2025 ನ ಅದ್ಭುತವಾಗಿ ಶುರು ಮಾಡ್ಬೋದು ಅಂತ ಯೋಚನೆ ಮಾಡಿದಾರೆ ಅಂತ ಅನ್ಸುತ್ತೆ. ಅದು ಆಕ್ಚುಲಿ ನಡೀತಿರೋದು ಈಡನ್ ಗಾರ್ಡನ್ಸ್ ಅಲ್ಲಿ. ಏನಕ್ಕಂದ್ರೆ ಅವ್ರು ಚಾಂಪಿಯನ್ಸ್ ಆಗಿದ್ದು. ಆ ಮ್ಯಾಚ್ ನ ಏನಾದ್ರು ಬೆಂಗಳೂರಲ್ಲಿ ಇಟ್ಬಿಟ್ರೆ ಬೇರೆಯವರಿಗೆಲ್ಲ ಏನ್ ಅನ್ಸ್ಬೇಕು, ಅದಕ್ಕೆ ಅದು ನಡೀತಾ ಇರೋದು ಅಲ್ಲೇ ಈಡನ್ ಗಾರ್ಡನ್ಸ್ ಅಲ್ಲೇ ನಡೀತಿದೆ. RCB ಓಪನಿಂಗ್ ಮ್ಯಾಚ್ ಅಂತ ಇದು ಆಲ್ಮೋಸ್ಟ್ 100% ಕನ್ಫರ್ಮ್ಡ್ ಅಂತಾನೆ ಹೇಳ್ಬೋದು. ಕ್ರಿಕ್ ಬಸ್ ಅಲ್ಲಿ ಇಷ್ಟು ಅಪ್ಡೇಟ್ಸ್ ಬಂದಿತ್ತು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದಾರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.